ಈ ಪೆಟ್ರೋಲಿಯಂ ಅನ್ನೋ ಪದ ಹೇಗೆ ಬಂತು ಅಂತಂದ್ರೆ ಈ ಪೆಟ್ರೋಲಿಯಂ ನಾವು ಬಂಡೆಗಳ ನಡುವಿನಿಂದ ಮೈನಿಂಗ್ ಮಾಡೋದ್ರಿಂದ ನಮಗೆ ಪೆಟ್ರೋಲಿಯಂ ಸಿಗುತ್ತೆ. ಹಾಗಾಗಿ ಈ ಪೆಟ್ರೋಲಿಯಂ ಅನ್ನೋ ಪದ ಹೇಗೆ ಬಂತು ಅಂತಂದ್ರೆ ಪೆಟ್ರಾ ಅಂದ್ರೆ ರಾಕ್, ಲಿಯಂ ಅಂದ್ರೆ ಆಯಿಲ್. ಬಂಡೆಗಳ ನಡುವಿನಿಂದ ನಾವು ಮೈನಿಂಗ್ ಮಾಡೋದ್ರಿಂದ ನಮಗೆ ಪೆಟ್ರೋಲಿಯಂ ಸಿಗುತ್ತೆ. ಹಾಗಾಗಿ ಇದಕ್ಕೆ ನಾವು ಪೆಟ್ರಾ ಅಂದ್ರೆ ರಾಕ್ ಅಂದ್ರೆ ಬಂಡೆ, ಹಾಗೂ ಲಿಯಂ ಅಂದ್ರೆ ಆಯಿಲ್. ಅದಕ್ಕಾಗಿ ಇದಕ್ಕೆ ಪೆಟ್ರೋಲಿಯಂ ಅಂತ ಹೆಸರು ಬಂತು. ಹಾಗಾದ್ರೆ ಈ ಪೆಟ್ರೋಲಿಯಂನ ಉತ್ಪಾದನೆ ಹೇಗಾಗುತ್ತೆ ಅಂತ ನನಗೆ ಚಿತ್ರದ ಮೂಲಕ ತೋರಿಸುತ್ತೇನೆ. ಏನ್ ನೀವು ಕಾಣ್ತಿದ್ದೀರಲ್ಲ, ಇದು ಭೂಮಿಯ ಕೆಳಗೆ ಅಪಾರಕರ ಬಂಡೆಗಳಿರುತ್ತೆ. ಆ ಬಂಡೆಗಳ ನೆಕ್ಸ್ಟ್ ಏನ್ ಸಿಗುತ್ತೆ ಅಂದ್ರೆ ನಮಗೆ ಅನಿಲ ಸಿಗುತ್ತೆ, ಅಂದ್ರೆ ಗ್ಯಾಸ್. ತದನಂತರ ನಮಗೆ ತೈಲ ಸಿಗುತ್ತೆ, ಯಾವುದು ಪೆಟ್ರೋಲಿಯಂ. ಇಲ್ಲಿ ಕೊಳವೆ ಬಾವಿಗಳಿರುತ್ತೆ. ಇದರ ಒಂದು ಬಾವಿಗಳ ಸಹಾಯದಿಂದ ತೈಲವನ್ನು ತೆಗೆಯುತ್ತಾರೆ, ಅಂದ್ರೆ ಪೆಟ್ರೋಲಿಯಂ ಅನ್ನು ತೆಗೆಯುತ್ತಾರೆ. ಅದರ ಕೆಳಗಡೆ ನಾವು ನೀರನ್ನ ಕಾಣಬಹುದು. ಮೊದಲನೆಯದಾಗಿ ಪೆಟ್ರೋಲಿಯಂ ಬಾವಿಯನ್ನು ಎಲ್ಲಿ ತೆಗೆದ್ರು ಅಂತಂದ್ರೆ 1859ರಲ್ಲಿ ಯುಎಸ್ ಅಲ್ಲಿ ಪೆಟ್ರೋಲಿಯಂ ಬಾವಿಯನ್ನು ಕೊರೆದ್ರು. ತದನಂತರ ಅಸ್ಸಾಂನಲ್ಲಿ 1867ರಲ್ಲಿ ಎರಡನೆಯದಾಗಿ ಅಸ್ಸಾಂನಲ್ಲಿ ಪೆಟ್ರೋಲ್ ಬಾವಿಯನ್ನು ಕೊರೆದ್ರು. ನಮ್ಮ ಭಾರತದಲ್ಲಿ ಎಲ್ಲಿದೆ ಅಂತಂದ್ರೆ ಗುಜರಾತ್ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಹಾಗೂ ಕೃಷ್ಣ ನದಿಯ ಭಾಗದಲ್ಲಿ ನಾವು ಪೆಟ್ರೋಲಿಯಂ ಕೊಳವೆ ಬಾವಿಯನ್ನು ಕಾಣಬಹುದು. ಹಾಗೂ ಪೆಟ್ರೋಲಿಯಂ ಘಟಕಗಳನ್ನು ನಾವು ನೋಡಬಹುದು. ಪೆಟ್ರೋಲಿಯಂ ಘಟಕಗಳು ಯಾವ ಅಂತಂದ್ರೆ ಸೀಮೆಎಣ್ಣೆ. ನೀವು ಸೀಮೆಎಣ್ಣೆ ಏನಕ್ಕೆ ಯೂಸ್ ಮಾಡ್ತೀರಾ? ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ ಯೂಸ್ ಮಾಡ್ತೀರಾ, ಯಾವ್ದಾದಕ್ಕೂ ಹೊಗೆ ಹಾಕೋದಕ್ಕೂ ನೀವು ಸೀಮೆಎಣ್ಣೆನ ಯೂಸ್ ಮಾಡ್ತೀರಾ. ಹಾಗೂ LPG ಗ್ಯಾಸ್ ಅಂತಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ನಾವು ಕರಿತೀವಿ. ಅದನ್ನ ನೀವು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಯೂಸ್ ಮಾಡ್ತೀರಲ್ಲ, ಅದರ ಬಳಕೆಗೆ ಅಡಿಗೆ ಮಾಡುವ ಸಹಾಯಕ್ಕೆ ನಾವು LPG ಗ್ಯಾಸ್ಗಳನ್ನು ಬಳಕೆ ಮಾಡ್ತೀವಿ. ಹಾಗೂ ಪೆಟ್ರೋಲಿಯಂ ಜೆಲ್ಲಿ, ನೀವು ಚಳಿಗಾಲ ಬಂದಾಗ ವ್ಯಾಸಲಿನ್ ಹಚ್ತೀರಾ. ಈ ಪೆಟ್ರೋಲಿಯಂ ಜೆಲ್ಲಿನೂ ಕೂಡ ಪೆಟ್ರೋಲಿಯಂನ ಘಟಕದ ಒಂದು ಉತ್ಪಾದನೆ ಅಂತ ಹೇಳ್ಬೋದು. ಹಾಗೂ ಪೆಟ್ರೋಲಿಯಂ ನೋಡಲು ಕರಗದ ಕಲರಿಂದ ಇರುತ್ತೆ, ಬಣ್ಣದಿಂದ ಕೂಡಿರುತ್ತೆ, ಮತ್ತು ಇದು ದುರ್ವಾಸನೆಯನ್ನು ಹೊಂದಿರುತ್ತೆ. ವಾಸನೆ ಅಷ್ಟು ಚೆನ್ನಾಗಿರಲ್ಲ. ಇದು ಪೆಟ್ರೋಲಿಯಂ ಅನಿಲ, ಡೀಸೆಲ್, ಪೆಟ್ರೋಲ್ ಹಾಗೂ ಪ್ಯಾರಾಫಿನ್ ವ್ಯಾಕ್ಸ್ ನಂತಹ ಘಟಕಗಳನ್ನು ಈ ಪೆಟ್ರೋಲಿಯಂ ಸಹಾಯದಿಂದ ನಾವು ನೋಡಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವಿಂದು ಪೆಟ್ರೋಲಿಯಂ, ಅದರ ಉತ್ಪಾದನೆ ಮತ್ತು ಅದರ ಉಪಘಟಕಗಳನ್ನು ನಾವು ಇವತ್ತು ನೋಡಿದ್ದೇವೆ. ಅದರ ಕುರಿತು ನಿಮಗೆ ಪ್ರಶ್ನೆಗಳನ್ನು ಕೇಳುತ್ತೇನೆ, ಉತ್ತರಿಸಿ. ಪೆಟ್ರೋಲಿಯಂ ಪದದ ಅರ್ಥವೇನು? ಯಾರಿಗೆ ಬರುತ್ತೋ ಕೈ ಮೇಲೆ. ಪೆಟ್ರೋ ಅಂದರೆ ರಾಕ್, ಲಿಯಂ ಅಂದರೆ ಆಯಿಲ್ ಎಂಬ ಪದದಿಂದ ಬಂದಿದೆ. ಭಾರತದಲ್ಲಿ ನಾವು ಪೆಟ್ರೋಲಿಯಂ ಬಾವಿಗಳನ್ನು ಎಲ್ಲಿ ಕಾಣಬಹುದು? ಭಾರತದಲ್ಲಿ ಪೆಟ್ರೋಲಿಯಂ ಬಾವಿಗಳು ಗುಜರಾತ್, ಹೈದರಾಬಾದ್, ಕೃಷ್ಣ ನದಿ.
ನಿರಂತರತೆಯಲ್ಲಿ ಕೊರತೆ ಇತ್ತು. ಮತ್ತೆ ಧ್ವನಿಯಲ್ಲಿ ಏರಿಳಿತ ಇರಲಿಲ್ಲ. ಮತ್ತೆ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಡುವೆ ಹಾವಭಾವ ಇರಲಿಲ್ಲ. ಚಲನವಲನ ಇರಲಿಲ್ಲ. ಮತ್ತು ಅವು USA 1859ರಲ್ಲಿ ಮತ್ತು 1857 ಸಂಬಂಧದಲ್ಲಿ ಭಾರತ ದೇಶದ ಯಾವ ಇಸ್ವಿದಾಗ ಕೊಟ್ಟಿತ್ತು? ಮತ್ತು ಏನು ರಾಕ್ ಅನ್ಕೊಂಡಿರಲ್ಲ, ಅದು ಅರ್ಥ ನನಗೆ ಗೊತ್ತಿಲ್ಲ, ಅದೊಂದು ಹೇಳಬೇಕಾಗಿತ್ತು. ನಾನು ರೇಟ್ ಆಫ್ ದ ವರ್ಲ್ಡ್ ಹೇಳಿದ್ದೆ. ಹಿಂಗೆ ನಿಮ್ಮ ಪಾಠದ ಪೆಟ್ರೋಲಿಯಂನಲ್ಲಿ ಭಾಳ ಅಂಡರ್ ಕಾನ್ಫಿಡೆನ್ಸ್ ಕಂಡು ಬಂತು. ಆ್ಯಂಡ್